ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಆರೋಗ್ಯ ಸಚಿವರೇ, ನೀವು ಈ ಸ್ಟೋರಿಯನ್ನ ಮಿಸ್ ಮಾಡದೆ ನೋಡ್ಲೇಬೇಕು. ಶ್ರೀರಂಗಪಟ್ಟಣದ ಸರ್ಕಾರಿ ಆಸ್ಪತ್ರೆಯಲ್ಲಿ ಕೆಟ್ಟು ನಿಂತ ಜನರೇಟರ್, ಹದಿನೈದು ದಿನಗಳಿಂದ ಕರೆಂಟ್ ಹೋದ ವೇಳೆ ಚಿತ್ರಹಿಂಸೆ ಅನುಭವಿಸ್ತಾ ಇರೋ ರೋಗಿಗಳು. ಜನರೇಟರ್ ದುರಸ್ತಿ ಮಾಡಿಸದೆ ತುರ್ತು ನಿಗಾ ಘಟಕದಲ್ಲಿ ಸಮಸ್ಯೆ ಎದ್ದಿದೆ. ಇನ್ನು ಎಮರ್ಜೆನ್ಸಿ ವಿಭಾಗದಲ್ಲಿ ಕೆಲಸ ಮಾಡಲು ವೈದ್ಯರಿಗೂ ಕೂಡ ಕಷ್ಟ ಆಗ್ತಾ ಇರುವಂತದ್ದು. ಮೊಬೈಲ್ ಟಾರ್ಚ್ ಹಿಡಿದು ಕೆಲಸ ಮಾಡೋ ಅನಿವಾರ್ಯತೆ ಅಲ್ಲಿ ಬಂದಿರುವಂತದ್ದು. ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ರೋಗಿಗಳ ಕಣ್ಣೀರು. ಕ್ಷೇತ್ರದ ಶಾಸಕರೇ ಆಸ್ಪತ್ರೆಯ ರಕ್ಷಾ ಸಮಿತಿ ಅಧ್ಯಕ್ಷರಾಗಿದ್ರು. ದುರಸ್ತಿಗೆ ಇಲ್ಲಿ ಮೀನಾವೇಶ ಎನಿಸ್ತಾ ಇದ್ದಾರೆ. ಹಾಗಾದ್ರೆ ಆ ಊರಿನ ಆರೋಗ್ಯ ಸಚಿವರು ಈ ಸ್ಟೋರಿಯನ್ನ ನೋಡ್ಲೇಬೇಕು. ಯಾಕಂತ ಅಂದ್ರೆ ಶ್ರೀರಂಗಪಟ್ಟಣದ ಸರ್ಕಾರಿ ಆಸ್ಪತ್ರೆಯಲ್ಲಿ ಕರೆಂಟ್ ಹೋದ್ರೆ ಬೆಡ್ ಇಲ್ಲ. ಇನ್ನು ಸರ್ಕಾರಿ ಆಸ್ಪತ್ರೆಯಲ್ಲಿ ಈಗ ಅವ್ಯವಸ್ಥೆ ಕಾಣಿಸ್ತಾ ಇದೆ. ತುರ್ತು ಚಿಕಿತ್ಸೆಯ ಡಯಾಲಿಸಿಸ್ ರೋಗಿಗಳಿಂದ ಬೆಡ್ ಮೇಲೆ ಕಣ್ಣೀರನ್ನ ಹಾಕ್ತಾ ಇದ್ದಾರೆ. ಒಂದ್ ಕಡೆ ಕೆಟ್ಟು ನಿಂತ ಜನರೇಟರ್, 15 ದಿನಗಳಿಂದ ಕರೆಂಟ್ ಹೋದ್ರೆ ಅಲ್ಲಿ ಸರಿ ಮಾಡಿಸೋರು ಕೂಡ ಯಾರು ಇಲ್ಲ. ಜನರೇಟರ್ ದುರಸ್ತಿಗೆ ಆಸ್ಪತ್ರೆಯ ದುಡ್ಡು ಮಾಡದೆ ಆಸ್ಪತ್ರೆಯ ಮುಖ್ಯ ವೈದ್ಯಾಧಿಕಾರಿಗಳು ಇಲ್ಲಿ ಕಳ್ಳಾಟವನ್ನ ಆಡ್ತಾ ಇದ್ದಾರೆ. ಇನ್ನು ಕರೆಂಟ್ ಹೋದ ವೇಳೆ ಬೆಡ್ ಮೇಲೆ ಡಯಾಲಿಸಿಸ್ ರೋಗಿಗಳು ನರಳಾಟವನ್ನ ಅನುಭವಿಸ್ತಾ ಇದ್ದಾರೆ. ಯಾಕಂತ ಅಂದ್ರೆ ಅಲ್ಲಿ ಕರೆಂಟ್ ಹೋದ್ರೆ ಫ್ಯಾನ್ ಆನ್ ಆಗಲ್ಲ. ಇನ್ನು ಒಂದ್ ಕಡೆ ಜನರೇಟರ್ ಕೂಡ ಸರಿ ಮಾಡಿಸಿಲ್ಲ. ಜನರೇಟರ್ ದುರಸ್ತಿ ಮಾಡಿಸದೆ ತುರ್ತು ಘಟಕದಲ್ಲಿ ಕೂಡ ಈಗ ಕಷ್ಟ ಆಗ್ತಾ ಇರುವಂತದ್ದು. ಜಾಸ್ತಿ ಆಗ್ತಾ ಇದೆ. ನೋಡೋರು ಯಾರು ಇಲ್ಲ, ಕರೆಂಟ್ ಇಲ್ಲ. ಕರೆಂಟ್ ಹೋಗಿ ಅಲ್ಲೇ 1.5 ಗಂಟೆ ಮೇಲಾಯ್ತು. ಗುರುವಾರನೂ ಕರೆಂಟ್ ಇಲ್ಲ, ಅವತ್ತು ಹಂಗೆ ಆಯ್ತು. ಇವತ್ತು ಹಾಕಿದ್ರು ಇವತ್ತು ಬಂದ್ರೆ ಇವತ್ತು ಇಲ್ಲ. ಪರಿಸ್ಥಿತಿ ನಮ್ಮ ಚಿಂತಾಜನಕ ಆಗ್ಬಿಟ್ಟಿದೆ. ನಮ್ ಜೀವನ, ನಮ್ ಆರೋಗ್ಯ ಏನಾಯ್ತದೆ ನಮ್ಗೆ ಗೊತ್ತಿಲ್ಲ. ಯಾವ ಟೈಮ್ನಲ್ಲಿ ಏನಾಯ್ತದೆ ಅಂತ ನಮಗ್ ಗೊತ್ತಿಲ್ಲ ಸರ್. ಪರಿಸ್ಥಿತಿ ಮಾಡ್ತಿದ್ರೆ ನೋಡಿ ನೀವೇನೇ ಯೋಚನೆ ಮಾಡಿ ಸರ್. ಉಸಿರಾಟ ಜಾಸ್ತಿ ಆಗ್ತಾ ಇದೆ. ಇವಾಗ ಒಂದು 15 ದಿವಸದಿಂದ ಈ ಜನರೇಟರ್ ಪ್ರಾಬ್ಲಮ್ ಆಗಿದೆ. ಜನರೇಟರು ಅದಿನ್ನೇನ್ ಪ್ರಾಬ್ಲಮ್ ಅಂದ್ರೆ ದೊಡ್ಡ ಪ್ರಾಬ್ಲಮ್ ಅಲ್ಲ. ರೀಚಾರ್ಜ್ ಮಾಡಿಸ್ಬೇಕು. ರೀಚಾರ್ಜ್ ಮಾಡ್ಸಕ್ ಆಗ್ತಾ ಇಲ್ಲ ಇವ್ರ ಕೈಯಲ್ಲಿ. ಪಾಪ ಸ್ಟಾಫ್ನವರೆಲ್ಲ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ರೈಟಿಂಗ್ ನಲ್ಲಿ ಕೊಟ್ಟಿದ್ದಾರೆ. ಈಸ್ ನಾಟ್ ಅಟ್ ಆಲ್ ಹೀಡಿಂಗ್. ಅವ್ರು ಶಾಸಕರು ಹೇಳಿದ್ದಾರೆ, ಅವ್ರದ್ದೇನು ತಪ್ಪಿಲ್ಲ, ಬೇಗ ಇದ್ ಮಾಡಿ ಅಂತ. DHO ಇವತ್ತು ಫೋನ್ ಮಾಡಿದ್ರಂತೆ. ನಮ್ಗೆ ಈಗ 2 ಗಂಟೆ ಆಗಿದೆ ಹೋಗಿ. 1 ದಿವಸ ತಡ್ಕೋಬಹುದು. 2ನೇ ದಿವಸ ಬ್ರೀತಿಂಗ್ ಪ್ರಾಬ್ಲಮ್ ಜಾಸ್ತಿ ಆಗತ್ತೆ. ಇಮ್ಮಿಡಿಯೇಟ್ ಆಗಿ ಡೆತ್ ಆಗೋಗುತ್ತೆ. ಬ್ರೀತಿಂಗ್ ಪ್ರಾಬ್ಲಮ್ ಜಾಸ್ತಿ ಆಗ್ಬಿಟ್ರೆ ಯಾರಿಗೆ ಹೇಳೋಣ ನಾವು? ಕರೆಂಟ್ ಸಮಸ್ಯೆ, ಜನರೇಟರ್ದು ಸಮಸ್ಯೆ. ಇವಾಗ ಒಂದು 15 ದಿವಸದಿಂದ ಈ ಕರೆಂಟ್ ಇಲ್ದಂತೆ ತುಂಬಾನೇ ಸಮಸ್ಯೆ ಆಗ್ತೈತೆ. ನಮ್ಗೆ ಉಸಿರಾಡಕ್ಕೆಲ್ಲ ಹಿಂಸೆ ಆಗ್ತೈತೆ. ಹಾಲೆ 15 ದಿವಸದಿಂದ ಹಿಂಗೆ ಆಗ್ತೈತೆ. ಹಾಲೆ 2 ವಾರ ಆಯ್ತು ಸರ್. ಆಗ್ತಾ ಇಲ್ಲ ಸರ್. ತಡ್ಕೊಳಕ್ ಆಗ್ತಿಲ್ಲ ಸರ್. ಮನೆ ಕರೆಂಟ್ ಇಲ್ದಂತೆ ತುಂಬಾನೇ ಸಮಸ್ಯೆ ಆಗ್ತೈತೆ. ನಮ್ಗೆ ಉಸಿರಾಡಕ್ಕೆಲ್ಲ ಹಿಂಸೆ ಆಗ್ತೈತೆ. ಹಾಲೆ 15 ದಿವಸದಿಂದ ಹಿಂಗೆ ಆಗ್ತೈತೆ. ಹಾಲೆ 2 ವಾರ ಆಯ್ತು ಸರ್. ಆಗ್ತಾ ಇಲ್ಲ ಸರ್. ತಡ್ಕೊಳಕ್ ಆಗ್ತಿಲ್ಲ ಸರ್. ಕರೆಂಟ್ ಇಲ್ದಂತೆ ತುಂಬಾನೇ ಸಮಸ್ಯೆ ಆಗ್ತೈತೆ. ನಮ್ಗೆ ಉಸಿರಾಡಕ್ಕೆಲ್ಲ ಹಿಂಸೆ ಆಗ್ತೈತೆ. ಹಾಲೆ 15 ದಿವಸದಿಂದ ಹಿಂಗೆ ಆಗ್ತೈತೆ. ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ಮಂಡ್ಯ ರಿಪೋರ್ಟರ್ ರಾಘವೇಂದ್ರ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ರಾಘವೇಂದ್ರ, ಈಗ ತುರ್ತು ಚಿಕಿತ್ಸೆಯ ಡಯಾಲಿಸಿಸ್ ರೋಗಿಗಳು ಬೆಡ್ ಮೇಲೆ ಕಣ್ಣೀರನ್ನ ಹಾಕ್ತಾ ಇದ್ದಾರೆ. ಒಬ್ಬ ಅಲ್ಲಿ ಯಾರು ಅಧಿಕಾರಿಗಳೇ ಇಲ್ವಾ? ಸಚಿವರೆಲ್ಲ ಏನ್ ಮಾಡ್ತಾ ಇದ್ದಾರೆ ಅನ್ನೋದು ಈಗ ಪ್ರಶ್ನೆ ಎತ್ತಿರುವಂತದ್ದು. ಒಂದು ಜನರೇಟರ್ ಸರಿ ಮಾಡ್ಸಕ್ ಆಗ್ತಾ ಇಲ್ವಾ ಅನ್ನೋದು ಈಗ ಕಾಣಿಸ್ತಾ ಇದೆ. ಏನಿದೆ ಇದ್ರ ಬಗ್ಗೆ ಡೀಟೇಲ್ಸ್ ರಾಘವೇಂದ್ರ? ಎಸ್ ಅಂಕಿತ, ಏನು ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣದ ಏನು ಸಾರ್ವಜನಿಕ ಆಸ್ಪತ್ರೆ ಇದೆ. ಈ ಆಸ್ಪತ್ರೆಯಲ್ಲಿ ಒಂದು ಜನರೇಟರ್ ಕೆಟ್ಟು 15 ದಿನಗಳಾದ್ರೂ ಕೂಡ ಅದನ್ನ ಸರಿಪಡಿಸಕ್ಕಾಗದೆ ಈಗ ಅಲ್ಲಿನ ರೋಗಿಗಳಂತೂ ತೀವ್ರವಾಗಿ ಪರದಾಡುವಂತ ಘಟನೆ ಬೆಳಕಿಗೆ ಬಂದಿರುವಂತದ್ದು. ಏನು ತುರ್ತು ಘಟಕ ಅಂತ ಏನಿದೆ ಆಸ್ಪತ್ರೆ, ಆ ತುರ್ತು ಘಟಕ ಸೇರಿದಂತೆ ಮೇಲ್ಗಡೆ ಅಂತಸ್ತಿನಲ್ಲಿ ಡಯಾಲಿಸಿಸ್ ಘಟಕಕ್ಕೆ ಏನು ಜನರೇಟರ್ ಸೌಲಭ್ಯ ಇಲ್ಲದ ಕಾರಣಕ್ಕೆ ಈಗ ರೋಗಿಗಳು ಪರದಾಡ್ತಾ ಇದ್ದಾರೆ. ಅವ ಪಾಡಂತೂ ಹೇಳ್ತಿದ್ದಾಗಿದೆ. ಯಾಕೆಂದ್ರೆ ಏನು ಡಯಾಲಿಸಿಸ್ಗೆ ಹೋದಂತ ಸಂದರ್ಭದಲ್ಲಿ ಕರೆಂಟ್ ಹೋದ್ರೆ ಅಲ್ಲಿನ ಅವರಿಗೆ ಆಗುವಂತ ಒಂದು ನರಕ ಚಿತ್ರ ನಿಜಕ್ಕೂ ಕೂಡ ಅವರ ಅಲ್ಲಿ ಒಂದು ಕಣ್ಣೀರನ್ನ ತರಿಸ್ತಾ ಇದೆ. ಯಾಕೆಂದ್ರೆ
ಏನ್ ಆಸ್ಪತ್ರೆ ಇರುವಂತ ಜನರೇಟರ್ ಕೆಟ್ಟ ನಿಂತು ಅದೇ ದಿನಗಳಾಗಿದೆ. ಅದನ್ನ ದುರಸ್ತಿ ಮಾಡಿಸ್ಲಿಕ್ಕೆ ಅಧಿಕಾರಿಗಳು ಮುಂದಾಗ್ತಾ ಇಲ್ಲ. ಆಸ್ಪತ್ರೆ ವೈದ್ಯರಂತೂ ಇದ್ರ ಬಗ್ಗೆ ನಿರ್ಲಕ್ಷ್ಯನ ಮಾತಾಡ್ತಾರೆ. ಏನು ಆ ಒಂದು ಜನರೇಟರ್ ನ ದುರಸ್ತಿ ಮಾಡಿಸಿ ಕೇವಲ 50,000 ರೂಪಾಯಿ ಖರ್ಚಾಗುತ್ತೆ. ಆ 50,000 ರೂಪಾಯಿ ಖರ್ಚಾಗಕ್ಕೂ ಕೂಡ ಸರ್ಕಾರದಿಂದಲೇ ಬರಬೇಕು ಅನ್ನೋ ಹಣವನ್ನ ಅವರ ಮನಸ್ಥಿತಿ ಇದೆ. ಹಾಗಾಗಿ ಕೂಡ ಅವರು ಆ ಒಂದು ಇದನ್ನ ಮಾಡಿಸ್ಲಿಕ್ಕೆ ಹೋಗ್ತಿಲ್ಲ ಅನ್ನೋದು ರೋಗಿಗಳಿಂದ ಆರೋಪ. ಜೊತೆಗೆ ಅಲ್ಲಿನ ವೈದ್ಯರು ಕೂಡ ಏನು ಕರೆಂಟ್ ಇಲ್ಲದ ಸಂದರ್ಭದಲ್ಲಿ ಮೊಬೈಲ್ ಟಾಸ್ಕ್ ನಲ್ಲಿ ಪರಿಶೀಲನೆ ಅಂದ್ರೆ ಬಂದಂತ ರೋಗಿಗಳನ್ನೇ ಪರಿಶೀಲನೆ ಬೇಕು, ಅವರಿಗೆ ಆಸ್ಪತ್ರೆ ಚಿಕಿತ್ಸೆ ಕೊಡ್ಬೇಕಂತ ಅನಿವಾರ್ಯತೆ ಇದೆ. ಎಲ್ಲವೂ ಕೂಡ ಇದ್ದಿದ್ರು ಕೂಡ ಅಲ್ಲಿನ ಅಧಿಕಾರಿಗಳ ನಿರ್ಲಕ್ಷ್ಯ ಮತ್ತೆ ಒಂದು ಕಡೆ ಹಾಸ್ಪಿಟಲ್ಗಳಲ್ಲಿ ರೋಗಿಗಳಿಂದ ಏನು ಉಚಿತ ಸೇವೆ ಸರ್ಕಾರದಿಂದ ಸಿಕ್ತಿತ್ತು, ರಕ್ತ ಪರೀಕ್ಷೆ ಸೇರಿದಂತೆ ಎಕ್ಸ್ರೇಗೆ ಇದ್ದಂತ ಎಲ್ಲವೂ ಕೂಡ ಏನು ಉಚಿತವಾಗಿತ್ತು, ಅವನ್ನೆಲ್ಲವನ್ನೂ ಕೂಡ ಈಗ ಕಾಸು ಕೊಟ್ಟು ಸೇವೆ ಪಡೆದಿದ್ರು ಕೂಡ ಆಸ್ಪತ್ರೆ ಇದನ್ನು ನಿರ್ವಹಣೆ ಮಾಡ್ಲಿಕ್ಕೆ ಆದಷ್ಟು ಕೂಡ ದುಡ್ಡಿಲ್ವನ್ನೋ ಈಗ ಸಂಖ್ಯೆ ವ್ಯಕ್ತ ಆಗ್ತಿದೆ. ಇಷ್ಟೆಲ್ಲ ಆದ್ರೂ ಕೂಡ ಕ್ಷೇತ್ರ ಶಾಸಕರಾಗ್ಲಿ ಅಥವಾ ಸಂಬಂಧಪಟ್ಟ ಆರೋಗ್ಯ ಇಲಾಖೆ ಅಧಿಕಾರಿಗಳು ಯಾರು ಕೂಡ ಇದ್ರ ಬಗ್ಗೆ ಗಮನ ಹರಿಸ್ತಿಲ್ಲ ಅಂತ ಹೇಳಿ ರೋಗಿಗಳು ನಿತ್ಯ ತಮ್ಮ ಹಳ್ಳನ್ನ ತೊಡ್ಕೊತಿದ್ದಾರೆ. ಕಳೆದ 15 ದಿನಗಳಿಂದಲೂ ಕೂಡ ಡಯಾಲಿಸಿಸ್ ಮಾಡಿಸ್ತಿರೋ ರೋಗಿಗಳ ಪರಿಸ್ಥಿತಿ ಅಂತೂ ಕೂಡ ಹೇಳ್ತಿರಲಾಗಿದ್ದು, ತಕ್ಷಣವೇ ನಮಗೆ ಏನಾದ್ರು ಜೀವಕ್ಕೆ ಹಾನಿ ಆದ್ರೆ ಯಾರು ಹೊಣೆ ಅನ್ನೋ ಮಾತುಗಳನ್ನು ಕೂಡ ಹೇಳ್ತಾ ಇದ್ದಾರೆ. ಇಷ್ಟಾದ್ರೂ ಕೂಡ ಯಾವುದೇ ವ್ಯವಸ್ಥೆಯನ್ನು ಕೂಡ ಮಾಡಿಲ್ಲ. ಕಳೆದ 2 ದಿನ ಕರೆಂಟ್ ಹೋದ ಸಂದರ್ಭ 2-3 ಗಂಟೆಗಳ ಕಾಲ ನಾವು ಜೀವನ ಮರಣದ ಸ್ಥಿತಿಯಲ್ಲಿ ಓಡಾಡಬೇಕಾದ ಅನಿವಾರ್ಯತೆ ಇರುತ್ತೆ ಅನ್ನೋದು ಇದನ್ನು ಕೂಡ ಆಕ್ರೋಶವನ್ನ ಹೊರ ಹಾಕ್ತಿರುವಂತದ್ದು. ಅಂಕಿತ, ಥ್ಯಾಂಕ್ ಯು ರಾಘವೇಂದ್ರ ನಿಮ್ಮೆಲ್ಲ ಮಾಹಿತಿಗೆ.